ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ, ದೇವರ ವಾಕ್ಯವನ್ನ ಕೇಳ್ಕೊಳ್ಳೋಣ. ಈ ದಿನ ನಾವು ಕಲಿತಾ ಇರುವಂತ ಟಾಪಿಕ್ ಏನಂತೆ, ವೈ ವಾಕ್ ವಿತ್ ಗಾಡ್, ದೇವರೊಂದಿಗೆ ಏಕೆ ನಡೆಯಬೇಕು ಎಂಬುದಾಗಿ ಒಂದು ಕ್ವಶನ್ ಮುಖಾಂತರವಾಗಿ ದೇವರು ಈ ದಿನ ನಮ್ಮ ಕೂಡ ಅನೇಕ ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ನೋಡ್ರಿ, ಕಳೆದ ವಾರ ನಾವು ನೋಡ್ಕೊಂಡ್ರಿ ಏನಂತ ಹೇಳ್ಬಿಟ್ಟಂದ್ರೆ, ಹನೋಕನು ದೇವರ ಅನ್ಯೋನ್ನತೆಯಲ್ಲಿ ನಡೆದದ್ದರಿಂದ ದೇವರು ಅವನನ್ನ ಯಾರಿಗೂ ಕಾಣದಂತೆ ತೆಗೆದುಕೊಂಡನು, ಮತ್ತೆ ಅವನು ಯಾರಿಗೂ ಸಿಕ್ಲಿಲ್ಲ ಎಂಬುದಾಗಿ ವಾಕ್ಯದ ನೋಡಿದ್ರೆ ನಾವು ಸಾಕ್ಷಿಯಾಗಿ ನಾವು ನೋಡಿಕೊಂಡ್ರಿ. ಅದೇ ವಾಕ್ಯದ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳುವುದಾದ್ರೆ, ನಮ್ಗೆ ಈ ದಿನ ಅರ್ಥ ಆಗ್ಬೇಕು, ನಾವು ದೇವರೊಂದಿಗೆ ಯಾಕೆ ನಡಿಬೇಕು ಎಂಬುದಾಗಿ. ದೇವರೊಂದಿಗೆ ನಡೆಯುವುದು ಕುರಿತಾಗಿ ನಾವು ತಿಳ್ಕೊಂಡಿದ್ದೇವೆ, ಆದ್ರೆ ನಾವು ಯಾಕೆ ನಡಿಬೇಕು ಎಂಬುದಾಗಿ ನಾವು ಈ ಒಂದು ವಾರ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ನೋಡ್ರಿ, ಹಾಗಾಗಿ ಈ ಒಂದು ದಿನ ಈ ಒಂದು ವಾಕ್ಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರ ಒಟ್ಟಿಗೆ ನಮ್ಮ ನಡಿಗೆ ಇರುವುದಾದ್ರೆ ಈ ಲೋಕದ ವಿಚಾರಗಳಿಂದ ನಾವು ದೂರ ಇರ್ತೇವೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ವಾಕಿಂಗ್ ವಿತ್ ಗಾಡ್ ಇಸ್ ಎ ಬ್ಯೂಟಿಫುಲ್ ಏನಂತ ಹೇಳ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಡೀ ನಿಮ್ಮ ಜೀವಿತದಲ್ಲಿ ಏನು ತುಂಬಾ ಚೆನ್ನಾಗಿತ್ತು ನಿಮ್ಮ ಜೀವಿತದಲ್ಲಿ ಅಂತ ಒಂದು ಬಿಲೀವರ್ನ ಯಾರಾದ್ರೂ ಕ್ವಶನ್ ಮಾಡುವುದಾದ್ರೆ ಅವ್ರು ಹೇಳ್ಬೇಕಂತೆ, ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ವಾಸ್ ಟು ವಾಕ್ ವಿತ್ ಗಾಡ್ ಎಂಬುದಾಗಿ ನಾವು ಹೇಳೋರಂತವ್ರಾಗಬೇಕಂತ. ಯಾಕೆಂದ್ರೆ ನಿಜವಾಗಲೂ ಅದನ್ನು ಅನುಭವಿಸಿ ದೇವರೊಟ್ಟಿಗೆ ನಡೆಯುವಂತವ್ರು ಮಾತ್ರ ಆ ರೀತಿಯಲ್ಲಿ ಹೇಳಕ್ಕೆ ಸಾಧ್ಯ. ಅಂಡ್ ನಿಜವಾಗ್ಲೂ ಕೂಡ ಅದೇನಾಗಿದೆ ಅಂತೆ, ಪ್ಯೂರ್ ಜಾಯ್ ಆಗಿದೆ ಎಂಬುದಾಗಿ ಹೇಳ್ಬೋದು. ಈ ಲೋಕದಲ್ಲಿ ಸಿಕ್ಕುವಂತ ಒಂದು ಖುಷಿ ಅಲ್ಲ, ಈ ಲೋಕದಲ್ಲಿ ಸಿಕ್ಕುವಂತ ಒಂದು ಸಂತೋಷ ಸಮಾಧಾನ ಅಲ್ಲ, ಆದ್ರೆ ಪರಲೋಕದಲ್ಲಿ ಸಿಕ್ಕುವಂತಹ ಒಂದು ಖುಷಿ, ಆ ಒಂದು ಸಂತೋಷ ನಿನ್ನ ಒಳಗಡೆ ನೆಲೆಯಾಗಿರ್ತದೆ. ಹಾಲೆಲೂಯ. ನೋಡ್ರಿ, ವೈ ವಾಕ್ ವಿತ್ ಗಾಡ್ ಎಂಬುವಂತ ಒಂದು ಕ್ವಶನ್ ಈ ದಿನ ನಾವು ಆನ್ಸರ್ ಮಾಡ್ಕೊಳ್ತಾ ನಾವು ಮುಂದೆ ಹೋಗೋಣ. ದೇವರು ನಮ್ಮ ಕೂಡ ಮಾತಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ನೋಡ್ರಿ, ಈ ಲೋಕದಲ್ಲಿ ನಾವು ಜೀವಿಸುವಾಗ, ಹಾಗಾಗಿ ದೇವರ ವಾಕ್ಯ ಏನ್ ಹೇಳ್ತದ ಅಂತಂದ್ರೆ, ನಾವು ಈ ಲೋಕದ ಅನುಸಾರವಾಗಿ ನಾವು ನಡಿಬಾರ್ದು ಎಂಬುದಾಗಿ ನಾವು ವಾಕ್ಯ ನಾವು ಕಳೆದ ವಾರ ನೋಡ್ಕೊಂಡ್ರಿ. ರೋಮಾಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಆ ರೀತಿಯಲ್ಲಿ ಅದೇ ಒಂದು ವಿಚಾರ ನಾವು ಇಟ್ಟು ನಾವು ನೋಡುವುದಾದ್ರೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವೇನ್ ಮಾಡ್ತೇವಂತೆ, ನಾವು ಲೋಕದವರ ರೀತಿಯಲ್ಲಿ ನಾವು ಒಂದು ಸ್ವಲ್ಪ ನಾವೇನ್ ಮಾಡ್ತೇವಂತೆ, ನಾವು ಮ್ಯಾನುಪುಲೇಟ್ ಆಗಿ ಬಿಡ್ತೇವೆ. ಹೀಗಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಏನು ಅಂತಂದ್ರೆ, ನೋಡ್ರಿ, ನಾವು ಎಲ್ಲೇ ಒಂದು ಫ್ರೆಂಡ್ ಸರ್ಕಲ್ ಇರುವುದಾದ್ರೆ, ಆ ಫ್ರೆಂಡ್ ಸರ್ಕಲ್ ಎಲ್ಲ ಹೆಂಗಿರ್ತಾರೋ ಆ ಫ್ರೆಂಡ್ ಅಲ್ಲಿ ಸರ್ಕಲ್ ಅಲ್ಲಿ ಇರುವಂತ ಫ್ರೆಂಡ್ ಕೂಡ ಹಾಗೆ ಇರ್ತಾನಂತೆ. ಒಂದು ಸ್ವಲ್ಪ ದಿನ ಊರಿಗೆ ಹೋಗ್ಬಿಟ್ಟು ಬನ್ರಿ, ಅದೇ ರೀತಿಯಲ್ಲಿ ಇವ್ರು ಕೂಡ ಒಂದು ಏನಂತ ಹೇಳ್ತದೆ, ಒಂದು ವಿಶೇಷತೆ ಅಂತಂದ್ರೆ ಅವರ ಒಂದು ಮಾತಾಡುವಂತ ಶೈಲಿ ಅದೆಲ್ಲ ಚೇಂಜ್ ಆಗಿಬಿಡ್ತದೆ. ಆ ರೀತಿಯಲ್ಲಿ ನೀವು ಎಲ್ಲಿ ಇರ್ತೀರಾ, ಯು ವಿಲ್ ಗೆಟ್ ಅಡಾಪ್ಟೆಡ್ ಟು ಇಟ್ ಅಂತೆ. ಆ ರೀತಿಯಲ್ಲಿ ನಿಮ್ಮ ಒಂದು ಏನಂತ ಹೇಳ್ಬೋದು, ಒಂದು ಕ್ಯಾರೆಕ್ಟರ್ ಕೂಡ ಸ್ಲೋ ಆಗಿ ಚೇಂಜ್ ಆಗಿಬಿಡ್ತದೆ. ಅಂಡ್ ಯು ವಿಲ್ ಲೂಸ್ ಯುವರ್ ಐಡೆಂಟಿಟಿ. ಆದ್ರೆ ವರ್ಡ್ ಆಫ್ ಗಾಡ್ ಏನ್ ಹೇಳುತ್ತಂದ್ರೆ, ನೀನ್ ಎಲ್ಲೇ ಇರು, ನೀನ್ ಹೇಗೆ ಇರು, ನೀನೇನ್ ಮಾಡ್ಬೇಕಂತೆ, ಒಂದು ಸಾಕ್ಷಿಯಾಗಿ ಇರ್ಬೇಕಂತೆ. ನೀನು ಹೇಗಿರ್ಬೇಕಂತಂದ್ರೆ ಒಂದು ದೇವರ ಮಗುವಾಗಿ ಇರ್ಬೇಕಂತೆ, ಒಂದು ದೇವರನ್ನ ರೆಪ್ರೆಸೆಂಟ್ ಮಾಡುವ ಒಂದು ವ್ಯಕ್ತಿಯಾಗಿರ್ಬೇಕಂತೆ. ಯಾಕೆ ನೀನು ನಡಿಗೆ ದೇವರೊಟ್ಟಿಗೆ ಅಂತಂದ್ರೆ, ವೇರ್ ಎವರ್ ಯು ಆರ್ ಯು ನೀಡ್ ಟು ರೆಪ್ರೆಸೆಂಟ್ ಹೂ ಯು ಆರ್ ಎಂಬುದಾಗಿ. ಹಾಲೆಲೂಯ. ನೀನ್ ಎಂತ ಒಂದು ಸಿಚುವೇಶನ್ ಅಲ್ಲಾದ್ರೂ ಇರು, ನೀನ್ ಯಾವ ಒಂದು ಸ್ಥಿತಿಯಲ್ಲಾದ್ರೂ ಇರು, ನೀನ್ ಎಲ್ಲಾದ್ರೂ ಇರು, ನಿನ್ನ ಮನೆಯಲ್ಲಿ ಇರು, ನೀನು ಹೊರಗಡೆ ಇರು, ನಿನ್ ಸಭೆಯಲ್ಲಿ ಇರು, ನಿನ್ನ ಕೆಲಸದಲ್ಲಿ ಇರು, ನಿನ್ ಕಾಲೇಜ್ ನಲ್ಲಿ ಇರು, ನಿನ್ ಸ್ಕೂಲ್ ನಲ್ಲಿ ಇರು, ನೀನ್ ಎಲ್ಲೇ ಇರು, ಯು ಹ್ಯಾವ್ ಟು ವಾಕ್ ವಿತ್ ಗಾಡ್, ಬಿಕಾಸ್ ವಾಕಿಂಗ್ ವಿತ್ ಗಾಡ್ ರೆಪ್ರೆಸೆಂಟ್ಸ್ ಹೂ ಯು ಆರ್ ಎಂಬುದಾಗಿ. ಹಾಲೆಲೂಯ. ನೀನು ಯಾರಾಗಿದೆ ಎಂಬುದಾಗಿ ದೇವರೊಟ್ಟಿಗೆ ನೀನು ನಡೆಯುವುದ್ರ ಮುಖಾಂತರವಾಗಿ ಜನರಿಗೆ ತಿಳಿದು ಬರ್ತದಂತೆ. ಹಾಲೆಲೂಯ. ಹಾಗಾಗಿ ನೋಡ್ರಿ, ಈ ಲೋಕದ ವಿಚಾರಗಳಲ್ಲಿ ಏನಾಗ್ತದಂತೆ, ಅನೇಕ ಒಂದು ಶೋಧನೆಗಳು ಬರ್ತದಂತೆ. ಶೋಧನೆಗಳಲ್ಲಿ ಮನುಷ್ಯನು ಬಿದ್ದು ಹೋಗ್ತಾನೆ, ಅವನು ಮಾರ್ಗ ತಪ್ಪಿ ಹೋಗ್ತಾನೆ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಲೋಕದಲ್ಲಿ ಶೋಧನೆಗಳಿಗೆ ಏನಾಗ್ತಾರಂತೆ, ಒಳಗಾಗುವಂತವ್ರಿಗೆ ಈ ದಿನ ದೇವರು ಹೇಳ್ತಾ ಇದ್ದಾರೆ, ನನ್ನೊಟ್ಟಿಗೆ ನಡೆಯುವುದಾದ್ರೆ ಶೋಧನೆಗಳನ್ನ ಜಯಿಸಬಹುದು ಎಂಬುದಾಗಿ. ಹಾಲೆಲೂಯ. ನಾವು ಶೋಧನೆಗಳನ್ನ ಜಯಿಸಿ ನಾವು ದೇವರೊಂದಿಗೆ ನಡೆಯುವುದಕ್ಕಾಗಿ ದೇವರು ನಮ್ಮನ್ನು ಈ ದಿನ ಅವರ ಒಟ್ಟಿಗೆ ನಡೆಯುವುದಕ್ಕಾಗಿ ನಾವು ಕರೀತಾ ಇದ್ದಾರೆ. ನೋಡ್ರಿ, ಅನೇಕ ಜನರು ಹೇಳ್ತಾರೆ, ನನಗೆ ಬೇಸತ್ತು ಹೋಗಿದೆ, ನನಗೆ ಸಾಕಾಗಿದೆ, ನಾನು ಎಷ್ಟು ದಿನ ಅಂತ ಇದನ್ನ ಸ್ಟ್ರಗಲ್ ಮಾಡ್ಲಿ. ಸಿನ್ ಇರ್ಬೋದು, ಒಳ್ಳೆದು ಏನೇ ಒಂದು ವಿಚಾರಗಳಿರ್ಬೋದು, ದೇ ಆರ್ ಫಾಲಿಂಗ್ ಡೌನ್. ಒಂದು ಏನಂತ ಹೇಳ್ಬೋದು, ಏನೋ ಒಂದು ಅಭ್ಯಾಸ ಬಿಡುವುದಕ್ಕಾಗೋದಿಲ್ಲ, ಒಂದು ಚಟ ಬಿಡುವುದಕ್ಕಾಗಲ್ಲ, ಒಂದು ಫ್ರೆಂಡ್ ಸರ್ಕಲ್ ಬಿಡುವುದಕ್ಕಾಗಲ್ಲ, ಈ ಲೋಕದ ವಿಚಾರಗಳನ್ನ ಬಿಡುವುದಕ್ಕಾಗಲ್ಲ, ಮೂವಿ ನೋಡೋದು ಬಿಡಕ್ಕಾಗಲ್ಲ, ಸೀರಿಯಲ್ ನೋಡೋದು ಬಿಡಕ್ಕಾಗಲ್ಲ, ಅತಿಯಾಗಿ ತಿನ್ನುವುದು ಬಿಡಕ್ಕಾಗಲ್ಲ, ಎಷ್ಟೋ ವಿಚಾರಗಳು ಬಿಡಕ್ಕಾಗಲ್ಲ. ಹಂಗಂದ್ರೆ ಅದನ್ನ ಬಿಡಕ್ಕಾಗಲ್ಲ ಅಂತ ದೇವ್ರನ್ನ ಬಿಡಕ್ ನಾವು ಸಿದ್ಧವಾಗಿದ್ದೀರಾ? ಎಷ್ಟೋ ಜನರು ಏನ್ ಮಾಡ್ತಾರಂತ, ಇದು ಬಿಡಕ್ಕಾಗಲ್ಲ ಆದ್ರೆ ದೇವ್ರು ಬೇಕು, ಇದು ಬೇಕು ದೇವ್ರು ಬೇಕು, ಬೋತ್ ಎರಡು ಕಡೆ ಹಿಡ್ಕೊಳ್ತೀವಿ, ಎರಡು ಬೇಕಾವ, ನನಗೆ ಒಂದನ್ನು ಬಿಡಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ದೇವರ ವಾಕ್ಯ ಹೇಳ್ತಂದ್ರೆ ಲೋಕದ ಸಂಗತಿಗಳನ್ನ ಬಿಟ್ಟು ಬಿಡ್ಬೇಕು. ಹಾಲೆಲೂಯ. ಚಟ ಇರ್ಬೋದು, ಯಾವುದೇ ರೀತಿಯಲ್ಲಿ ಕೆಟ್ಟ ಅಭ್ಯಾಸ ಇರ್ಬೋದು, ಸುಳ್ಳು ಹೇಳೋದಿರ್ಬೋದು, ಕೋಪ ಮಾಡ್ಕೊಳ್ಳೋದಿರ್ಬೋದು, ಹೊಟ್ಟೆ ಕಿಚ್ಚು ಪಡುವಂತದ್ದು, ಇದೆಲ್ಲವೂ ದೇವರ ವಾಕ್ಯ ಏನ್ ಹೇಳ್ತದೆ, ದಟ್ ಈಸ್ ಎ ಸಿನ್. ದೇವರಿಂದ ಹುಟ್ಟಿದವರು, ಆತ್ಮದಿಂದ ಹುಟ್ಟಿದವರು ಅದನ್ನ ತ್ಯಜಿಸಿ ಬಿಡ್ಬೇಕು, ಅದನ್ನ ಬಿಟ್ಟು ಬಿಡ್ಬೇಕು ಎಂಬುದಾಗಿ ದೇವರ ವಾಕ್ಯದಿಂದ ನಮ್ಗೆ ಹೇಳ್ತದೆ. ನೋಡ್ರಿ, ಅದ್ರ ಮುಖಾಂತರವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾಕೆ ನಾನು ದೇವರ ಒಟ್ಟಿಗೆ ನಡಿಬೇಕು ಅಂತಂದ್ರೆ, ಐ ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ದ ಫ್ಲೆಶ್, ಐ ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ಸ್ ಆಫ್ ದಿಸ್ ವರ್ಲ್ಡ್. ನಾನು ಈ ಒಂದು ಶಾರೀರಿಕವಾದ
ಭೌತಿಕವಾದಂತ ಏನಂತ ಹೇಳ್ಬೋದು ಸಂಬಂಧ ಪಡುವಂತ ಒಂದು ಆಸೆಗಳನ್ನ ನಾನು ಏನ್ ಮಾಡೋದಿಲ್ಲ ಅಂತ ನನ್ನ ಡಿಸೈರ್ನ ನಾನು ಫುಲ್ಫಿಲ್ ಮಾಡ್ಕೊಳ್ಳೋದಿಲ್ಲ. ಆದ್ರೆ ದೇವರೊಟ್ಟಿಗೆ ನಡೆಯುವಾಗ ನಾನು ಹೇಗೆ ಇರ್ತೇನಂತೆ, ಆತ್ಮದಿಂದ ನಾನು ನಡೀತೇನಂತೆ. ಆತ್ಮದಿಂದ ನಾನು ನಡೆಯುವಾಗ ನಾನು ಹೇಗೆ ಇರ್ತೇನಂತೆ, ಐ ವಿಲ್ ಆಲ್ವೇಸ್ ಲುಕ್ ಟು ಗಾಡ್ ಅಂಡ್ ಹೌ ಗಾಡ್ ಈಸ್, ಐ ಆಮ್ ಗೋನಾ ವಾಕ್ ಲೈಕ್ ದಟ್ ಅಂತ. ಹಾಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ವಾಕ್ ವಿತ್ ಮೀ ಅಂತ. ಹಾಲೆಲೂಯಾ. ಬಿಕಾಸ್ ಯು ವಾಂಟ್ ಟು ಬಿ ಲೈಕ್ ಮೀ ಅಂತ. ಹಾಲೆಲೂಯಾ. ಅದಕ್ಕೆ ನಾವು ಮೊದಲನೇ ತಿಂಗಳಲ್ಲಿ ನೋಡ್ಕೊಂಡ್ರೆ ಬಿ ಹೋಲಿ ಬಿಕಾಸ್ ಐ ಆಮ್ ಯುವರ್ ಗಾಡ್ ಲಾರ್ಡ್ ಈಸ್ ಹೋಲಿ ಎಂಬುದಾಗಿ ದೇವರು ಹೇಳ್ತಾರೆ. ನಾನು ಹೇಳಿದೆ ಯಾವ ವಿಚಾರದಲ್ಲೂ ದೇವರು ಏನ್ ಮಾಡಲ್ಲ ಅಂತೆ, ಅವ್ರನ್ನ ಹೋಲಿಕೆ ಮಾಡ್ಕೊಳ್ಳೋದಿಲ್ಲ. ಹೋಲಿನೆಸ್ ನಲ್ಲಿ ಮಾತ್ರ ಅವ್ರು ಹೋಲಿಕೆ ಮಾಡ್ಕೊಳ್ಳಲ್ಲ. ಆದ್ರೆ ಅವರೇ ಹೇಳ್ತಾ ಇದ್ದಾರೆ ಈ ಒಂದು ವಾಕ್ಯದಲ್ಲಿ ಏನಂತ ಹೇಳ್ಬಿಟ್ಟು ಸತ್ಯವೇದದಲ್ಲಿ ಫಸ್ಟ್ ಪೀಟರ್ ನಾವು ನೋಡುವಾಗ ಹೇಳ್ತಾರೆ ಬಿ ಹೋಲಿ ಬಿಕಾಸ್ ಐ ಆಮ್ ಹೋಲಿ ಎಂಬುದಾಗಿ. ಹಾಲೆಲೂಯಾ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲಾ ಒಂದು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಳುವಾಗ ಯಾಕೆ ನಮ್ಮ ನಡಿಗೆ ದೇವರೊಟ್ಟಿಗೆ ಇರಬೇಕು ಅಂತಂದ್ರೆ ಬಿಕಾಸ್ ವಿ ವಾಂಟ್ ಟು ರೆಪ್ರೆಸೆಂಟ್ ಹಿಮ್ ಅಂತ. ಹಾಲೆಲೂಯಾ. ಹಾಲೆಲೂಯಾ. ಇವಾಗ ನಾವು ಒಂದು ಎಕ್ಸಾಂಪಲ್ ನಾವು ನೋಡ್ಕೊಳ್ಳೋದಾದ್ರೆ ಯಾವುದೋ ಒಂದು ದೊಡ್ಡ ವ್ಯಕ್ತಿ ಇದ್ದಾರೆ, ಅವ್ರಿಗೆ ತುಂಬಾ ದೊಡ್ಡ ಹೆಸರು ಇದೆ ಅಂತಂದ್ರೆ ಅವ್ರ ಮಗ ಒಂದು ಜಾಗಕ್ಕೆ ಹೋಗ್ತಾರೆ, ಏನ್ ಹೇಳ್ತಾರೆ, ನಿಮ್ಮಪ್ಪನ ಹೆಸರು ನೀನು ಉಳಿಸ್ಬೇಕು, ನೀನ್ ಹೇಗಿರ್ಬೇಕಂತೆ, ನಿಮ್ಮಪ್ಪನ ಹೆಸರನ್ನ ತಗೊಂಡು ಹೋಗ್ತಾ ಇದೀಯ, ಅಲ್ಲೋಗಿ ನೀನ್ ಹೇಗೋ ನಿನ್ ಫ್ರೆಂಡ್ಸ್ ಜೊತೆ ಹೇಗಿರ್ತೀಯ ಆಗಿರ್ಬೇಡ, ಆದ್ರೆ ನೀನ್ ಹೋಗಿ ಹೇಗಿರ್ಬೇಕಂತೆ ಗಂಭೀರ್ಯವಾಗಿ ಸೈಲೆಂಟ್ ಆಗಿ ಮತ್ತೇನಿರ್ಬೇಕಂತೆ ನಿನ್ ಕೆಲಸ ಎಷ್ಟಿದೆ ಅಷ್ಟು ಮುಗಿಸ್ಕೊಂಡು ನಿಮ್ ಡ್ಯಾಡಿ ಹೆಸರು ನೀನು ಉಳಿಸ್ಕೊಳ್ಳೋದಕ್ಕೋಸ್ಕರ ನೀನ್ ಹಾಗೆ ವಾಪಸ್ ಬರ್ಬೇಕು. ಒಂದು ವೇಳೆ ಅವ್ರ ಡ್ಯಾಡಿ ಎಷ್ಟೇ ದೊಡ್ಡ ಹೆಸರು ಮಾಡಿದ್ರಿ, ವ್ಯಕ್ತಿ ಹೋಗಿ ಎಲ್ಲವನ್ನ ಅದು ಅವ್ನಿಗೆ ಇಷ್ಟ ಬಂದಿದ್ದು ಮಾಡಿ ಅಲ್ಲಿ ಇರುವಂತ ಜನರನ್ನ ಕೆಡಿಸಿ ಅವ್ನು ವಾಪಸ್ ಬಂದಿದ್ದಾದ್ರೆ ಅವ್ನಿಗೇನ್ ಹೇಳ್ತಾರೆ, ಇವ್ರ ಮಗ ಈ ರೀತಿಯಲ್ಲಿ ಮಾಡ್ದ ಅಂಬುದ. ಅದೇ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿ, ಲೋಕದಲ್ಲಿ ನಾವು ನಡೆಯುವಾಗ, ಒಂದು ವಿಶ್ವಾಸಿಗಳಾಗಿ ನಡೆಯುವಾಗ, ಒಂದು ಕ್ರೈಸ್ತರಾಗಿ ನಡೆಯುವಾಗ ನಮ್ಮ ಒಂದು ನಡಿಗೆ ಹೇಗಿರ್ಬೇಕಂತೆ, ಕರೆಕ್ಟ್ ಆಗಿ ಇರ್ಬೇಕಂತ. ಹಾಲೆಲೂಯಾ. ಅದಕ್ಕೆ ದೇವ್ರು ಹೇಳಿಲ್ಲ ವಾಕ್ ಏನಂತ ಹೇಳ್ಬಿಟ್ಟು ಯಾವ್ದ್ರಲ್ಲೋ ನೀವು ನಡೀರಿ ಅಂತ ಹೇಳಿಲ್ಲ, ನನ್ ಜೊತೆಗೆ ನಡೀರಿ ಅಂತ ಹೇಳ್ತಾರೆ. ಹಾಲೆಲೂಯಾ. ಹಾಲೆಲೂಯಾ. ದೇವ್ರು ಹೇಳಿಲ್ಲ ನಾವು ಈ ತರ ನಡೀರಿ ಆ ತರ ನಡೀರಿ ಕರೆಕ್ಟ್ ಆಗಿರಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ದೇವ್ರು ಹೇಳ್ತಾ ಇದಾರೆ ವಾಕ್ ವಿತ್ ಮೀ ಅಂತ. ಹಾಲೆಲೂಯಾ. ಹಾಗಾಗಿ ನಾವು ದೇವರೊಟ್ಟಿಗೆ ನಾವು ನಡೆಯುವಾಗ ಈ ಲೋಕದ ವಿಚಾರಗಳನ್ನ ನಾವೇನ್ ಮಾಡಲ್ಲ ಅಂತ, ವಿಚಾರಗಳಲ್ಲಿ ನಾವೇನ್ ಮಾಡಲ್ಲ ಅಂತ, ನಮ್ಮ ಡಿಸೈರ್ಸ್ ನಂದು ಯಾವುದೇ ಒಂದು ಕ್ರೇವಿಂಗ್ ಇರ್ಬೋದು ಅದನ್ನ ನಾವು ಫುಲ್ಫಿಲ್ ಮಾಡಲ್ಲ, ಬಟ್ ವಿ ವಿಲ್ ವಾಕ್ ವಿತ್ ಗಾಡ್. ಇದನ್ನ ಒಂದು ಇಂಪಾರ್ಟೆಂಟ್ ಆಗಿ 3 ಟಾಪಿಕ್ ನಾವು ಕಲೀಲಿಕ್ಕಿದ್ದಾವೆ. ಯಾಕೆ ದೇವರೊಟ್ಟಿಗೆ ನಾವು ನಡಿಬೇಕೆಂಬುದಾಗಿ ಅದ್ರ ಮುಖಾಂತರವಾಗಿ ದೇವರು ಅನೇಕ ಒಂದು ವಿಚಾರಗಳನ್ನ ಇದನ್ನ ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ನೋಡ್ರಿ, ಮೊದಲನೇ ಪಾಯಿಂಟ್ ಏನಂತಂದ್ರೆ ವಾಕಿಂಗ್ ವಿತ್ ಗಾಡ್ ಈಸ್ ವಾಕ್ ಆಫ್ ರೈಚಸ್ನೆಸ್ ಅಂತ. ಹಾಲೆಲೂಯಾ. ನೀತಿವಂತಿಕೆ ನಡೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆಲ್ಲರಿಗೂ ಗೊತ್ತಿದೆ, ಯೇಸು ಸ್ವಾಮಿಯ ಶಿಲುಬೆ ಕ್ರೂಜೆಯ ಮುಖಾಂತರವಾಗಿ, ಆ ಕ್ರೂಜೆಯಲ್ಲಿ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಡುವಾಗ ನಾವು ನೀತಿವಂತಿಕೆಯನ್ನ ರಿಸೀವ್ ಮಾಡಿದ್ದೇವೆ. ಈಗ ನಾವು ನೀತಿವಂತಿಕೆ ಹಾಕೊಂಡಿದ್ದೇವೆ. ಯಾರ ನೀತಿವಂತಿಕೆ? ಕ್ರಿಸ್ತನ ನೀತಿವಂತಿಕೆ. ಆ ನೀತಿವಂತಿಕೆಯಲ್ಲಿ ನಾವು ನಡಿಬೇಕಂತ. ಹಾಲೆಲೂಯಾ. ಯುವರ್ ವಾಕ್ ಈಸ್ ವಾಕ್ ಆಫ್ ರೈಚಸ್ನೆಸ್ ಆಗಿರ್ಬೇಕಂತ. ಹಾಲೆಲೂಯಾ. ವಾಕ್ ವಿತ್ ಗಾಡ್ ಈಸ್ ವಾಕ್ ಆಫ್ ರೈಚಸ್ನೆಸ್ ಎಂಬುದಾಗಿ ನೀತಿವಂತಿಕೆಯಲ್ಲೇ ನಾವು ನಡಿಬೇಕು. ನೀತಿವಂತಿಕೆ ಅಂತಂದ್ರೆ ಏನಂತ ಹೇಳುವಾಗ ನೋಡ್ರಿ, ನಾವು ಯಾವಾಗ ಕೂಡ ಏನ್ ಮಾಡ್ಬೇಕಂತೆ, ನೀತಿವಂತರು ಹೇಗೆ ಇರ್ತಾರೆ ಅಂತಂದ್ರೆ ದೇ ವಿಲ್ ಬಿ ರೈಟ್ ಇನ್ ಎವ್ರಿ ಆಸ್ಪೆಕ್ಟ್ ಅಂತ. ಹಾಲೆಲೂಯಾ. ನಾವು ಕ್ರಿಸ್ತನ ಮುಖಾಂತರವಾಗಿ ನಾವು ನೀತಿವಂತಿಕೆ ತಗೊಂಡಿರುವಾಗ ನಮ್ಮ ನೀತಿವಂತಿಕೆ ಕ್ರಿಸ್ತನಾಗಿರುವುದಾದ್ರೆ ಕ್ರಿಸ್ತನು ಹೇಗಿರ್ತಾನೆ, ನೀನು ಹಾಗೆ ಇರ್ಬೇಕಂತ. ಹಾಲೆಲೂಯಾ. ಹಾಲೆಲೂಯಾ. ಕ್ರಿಸ್ತನು ಒಂದು ಪಾಪಿಯವರು ಎದುರುಗಡೆ ಬರುವುದಾದ್ರೆ ಕ್ರಿಸ್ತನ ಗುಣ ಏನು ಅಂತಂದ್ರೆ ಆ ಪಾಪಿಯನ್ನು ಕ್ಷಮಿಸುವಂಥದ್ದು, ಆ ಪಾಪಿಗೆ ಕೃಪೆ ತೋರಿಸುವಂಥದ್ದು, ದಯೆ ತೋರಿಸುವಂಥದ್ದು. ಹಾಲೆಲೂಯಾ. ಹಾಲೆಲೂಯಾ. ಫರಿಸಾಯರು ಎಲ್ಲರೂ ಕೂಡ ಏನಂತ ಹೇಳ್ಬೋದು, ಲೀಡರ್ಸ್ ಎಲ್ಲರೂ ಕೂಡ ವ್ಯಭಿಚಾರಿಯಾದಂತ ಹೆಂಗಸನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀನಿ ತಗೊಂಡ್ ಬಂದು ಮುಂದೆ ಹಾಕಿ ಜೀಸಸ್ ಮುಂದೆ ಇವ್ರು ಹೊಡಿ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳ್ತದೆ. ಹೊಡಿಯೋಣ, ನಾವು ರೆಡಿನ ಕಲ್ಲು ಎತ್ಕೊಂಡು ನಿಂತ್ಕೊಂತ ಅಂತ. ಜೀಸಸ್ ಹೇಳ್ತಾರೆ, ಯಾರು ಪಾಪ ಮಾಡಿದ್ರು ಹೊಡಿರಿ. ಹಾಲೆಲೂಯಾ. ಇಮ್ಮಿಡಿಯೇಟ್ ಆಗಿ ಎಲ್ಲರೂ ಸ್ಟೋನ್ ನ ಬಿಸಾಕಿ ಏನ್ ಮಾಡಿದ್ರಂತ ಅಲ್ಲಿಂದ ಹೊಟ್ಟೋದ್ರು. ಯಾರು ಇದ್ದಿಲ್ಲ. ಹಾಲೆಲೂಯಾ. ಅಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಪಾಪ ಮಾಡಿದವರು ಯಾರು ಇದ್ದಿಲ್ಲ ಅಂತೆ. ಪಾಪ ಮಾಡದೇ ಇರುವಂತವ್ರು ಒಬ್ರು ಇದ್ರು, ಅದು ಜೀಸಸ್. ಅವ್ರಿಗೆ ಅಥಾರಿಟಿ ಕಲ್ಲಿಂದ ಹೊಡಿಯೋದಕ್ಕೆ. ಬಟ್ ಹಿ ಶೋಡ್ ದ ಕಂಪ್ಯಾಷನ್. ಹಾಲೆಲೂಯಾ. ಅವ್ರ ಕೃಪೆಯನ್ನ ತೋರಿಸಿದ್ರು, ಒಂದು ಕರುಣೆಯನ್ನ ಒಂದು ಮಹಿಳೆಗೆ ತೋರಿಸಿ ಹೇಳಿದ್ರು, ಅಮ್ಮ ನಿನಗೆ ಕಲ್ಲಿಂದ ಹೊಡಿಬೇಕಂತ ಬಂದವರೆಲ್ಲ ಎಲ್ಲೋದ್ರು. ಹಾಲೆಲೂಯಾ. ಆಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, ಎದೋಳು ಇನ್ಮೇಲೆ ಪಾಪ ಮಾಡಬೇಡ, ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ, ನಾನು ನಿನ್ನ ಕ್ಷಮಿಸಿದ್ದೇನೆ. ಹಾಲೆಲೂಯಾ. ವೇರಿಂಗ್ ರೈಚಸ್ನೆಸ್ ಈಸ್ ಹೌ ಜೀಸಸ್, ಯೇಸು ಸ್ವಾಮಿ ಹೇಗೆ ಇದ್ದಾರೋ ನೀನು ಹಾಗೆ ಇರ್ಬೇಕಂತ. ಹಾಲೆಲೂಯಾ. ವೆನ್ ಯು ಆರ್ ರೀಡಿಂಗ್ ದ ಗಾಸ್ಪಲ್ಸ್, 4 ಗಾಸ್ಪಲ್ಸ್ ನೀವು ಓದ್ತಾ ಇರುವಾಗ ಅಲ್ಲಿ ಜೀಸಸ್ ಬಗ್ಗೆ ಏನ್ ಓದ್ತಾ ಇದ್ದೀರಾ, ನೀನು ಅರ್ಥ ಮಾಡ್ಕೋ, ನಿನ್ ಕ್ಯಾರೆಕ್ಟರ್ ಆತರ ಇರ್ಬೇಕು, ನೀನು ಆತರ ಇರ್ಬೇಕು, ಆತರ ಕೃಪೆ ತೋರಿಸ್ಬೇಕು, ಆತರ ಮಾತಾಡ್ಬೇಕು. ಹಾಲೆಲೂಯಾ. Walking with God is you are becoming like his character ante. Hallelujah. We cannot say you become God ಅಂತ ಹೇಳಕ್ಕಾಗಲ್ಲ. ಗಾಡ್ ಯಾರು ಕೂಡ ಕಂಪೇರ್ ಮಾಡಕ್ಕಾಗಲ್ಲ. ಹಿ ಈಸ್ ಅಲ್ಟಿಮೇಟ್ ಸಾವರಿನ್, ಆಲ್ ಪವರ್ಫುಲ್. ಯಾರು ಕೂಡ ಕಂಪೇರ್ ಮಾಡೋಕ್ಕಾಗಲ್ಲ. ಹಿ ಇಸ್ ದ ಒನ್ ಅಂಡ್ ಓನ್ಲಿ ಲಿವಿಂಗ್ ಗಾಡ್. ಹಾಲೆಲೂಯಾ. ಬಟ್ ದೇವರು ನಮ್ಗೆ ಹತ್ರ ಬರೋದಕ್ಕೆ ಕೃಪೆ ಕೊಡ್ತಾ ಇದಾರಲ್ಲ, ಆ ಕೃಪೆನ ನಾವು ಮಿಸ್ಯೂಸ್ ಮಾಡಬಾರ್ದು. ಆ ಕೃಪೆನ ಮಿಸ್ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ
ಲೂಸಿಫರ್ನ ನಾವು ನೋಡ್ಕೊಳ್ಬೋದು, ಸೇಟನ್ನ ನಾವು ನೋಡ್ಕೊಳ್ಬೋದು. ಹಾಲೆಲೂಯ. ವೇರ್ ಎವರ್ ದ ಪ್ರೈಡ್ ಕಮ್ಸ್ ದ ಫಾಲ್ ಕಮ್ಸ್ ಅಂತ. ಅಹಂಕಾರ ಬಂದಿದ್ದೊಡನೆ ಏನಾಗ್ತದಂತೆ, ಅದ್ರ ಹಿಂದೆನೆ ಬಿದ್ದು ಹೋಗ್ಬೇಕಂತ. ಹಾಲೆಲೂಯ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಇವಾಗ ಇಂಪಾರ್ಟೆಂಟ್ ಆಗಿ ಯೇಸು ಸ್ವಾಮಿ ಒಂದು ಕ್ಯಾರೆಕ್ಟರ್ ಹೇಗಿದೆ, ನಿನ್ನ ಕ್ಯಾರೆಕ್ಟರ್ ಹಾಗೆ ಇರ್ಬೇಕಂತೆ. ಯಾಕೆಂದ್ರೆ ನೀನು ಹಾಕೊಳ್ತಾ ಇರೋದು ಏನಂತೆ, ಯೇಸು ಸ್ವಾಮಿಯ ನೀತಿವಂತಿಕೆ. ಹಾಲೆಲೂಯ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಪಾಯಿಂಟ್, ವಾಕ್ ವಿತ್ ಗಾಡ್ ಈಸ್ ವಾಕಿಂಗ್ ಇನ್ ರೈಚಸ್ನೆಸ್. ಹಾಲೆಲೂಯ. ಏನಂತೆ, ವಾಕ್ ಆಫ್ ರೈಚಸ್ನೆಸ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿ. ಎರಡನೇ ಪಾಯಿಂಟ್ ನಾವು ಅರ್ಥ ಮಾಡ್ಕೊಳ್ಳೋಣ, ವಾಕಿಂಗ್ ವಿತ್ ಗಾಡ್ ಈಸ್ ವಾಕ್ ಆಫ್ ಹೋಲಿನೆಸ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯ. ದೇವರೊಟ್ಟಿಗೆ ನಾವು ನಡೆಯುವಾಗ ಹೇಗೆ ನಾವು ನಡೀತೇವಂತೆ, ಪರಿಶುದ್ಧರಾಗಿ ನಾವು ನಡಿಬೇಕಂತ. ಹಾಲೆಲೂಯ. ನಾನು ಆಗ್ಲೇ ಹೇಳಿದೆ, ಈ ಲೋಕದ ವಿಚಾರಗಳಲ್ಲಿ ನಾವು ಜೀವಿಸುವಾಗ, ನಾವು ದೇವರೊಟ್ಟಿಗೆ ನಡೆಯುವಾಗ ಈ ಲೋಕದ ವಿಚಾರ ಆಸೆಗಳನ್ನು ನಾವು ಪೂರ್ತಿಗೊಳಿಸುವುದಿಲ್ಲ. ಹಾಲೆಲೂಯ. ಒಂದು ವೇಳೆ ನಮ್ಗೆ ಅದನ್ನ ನೋಡಿ ಇದನ್ನ ನೋಡಿ ಟೆಂಪ್ಟ್ ಆಗುವುದಾದ್ರೆ, ನಾನು ನಿಮ್ಗೆ ಹೇಳ್ತೇನೆ, ದೇವರನ್ನ ನೋಡ್ರಿ. ಹಾಲೆಲೂಯ. ವಾಕ್ಯವನ್ನ ನೋಡ್ರಿ, ಪ್ರಾರ್ಥನೆ ಹೆಚ್ಚಾಗಿ ಮಾಡ್ರಿ, ಪ್ರಾರ್ಥನೆಯಲ್ಲಿ ಬಲಗೊಳ್ರಿ. ಹಾಲೆಲೂಯ. ಯಾರ್ಯಾರು ಯಾವ್ಯಾವ ವಿಷಯದಲ್ಲಿ ನನಗೆ ಬಲ ಇಲ್ಲ ಅಂತ ಹೇಳ್ತಾರೆ, ದೇವರ ವಾಕ್ಯ ಹೇಳ್ತದೆ, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪರಿಪೂರ್ಣವಾಗ್ತದಂತೆ. ಹಾಲೆಲೂಯ. 2 Corinthians chapter 12 verse 9 ಅಲ್ಲಿ ವಾಕ್ಯ ಹೇಳ್ತದೆ, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪರಿಪೂರ್ಣವಾಗ್ತದಂತೆ. ಹಾಲೆಲೂಯ. ಹಾಗಾದ್ರೆ ನಾವೇನ್ ಮಾಡ್ಬೇಕಂತ, ಯಾವಾಗ ನಮ್ಮ ಬಲಹೀನತೆ ಇದೆ, ವಿ ಹ್ಯಾವ್ ಟು ಸೀಕ್ ಹಿಸ್ ಗ್ರೇಸ್ ಅಂತ. ಹಾಲೆಲೂಯ. ಹಿಸ್ ಗ್ರೇಸ್ ಇಸ್ ಸಫಿಷಿಯಂಟ್ ಅಂತ. ಹಾಲೆಲೂಯ. ಹಿಸ್ ಸ್ಟ್ರೆಂತ್ ಇಸ್ ಮೇಡ್ ಪರ್ಫೆಕ್ಟ್ ಇನ್ ವೀಕ್ನೆಸ್ ಅಂತ. ಹಾಲೆಲೂಯ. ಹಾಗಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹೋಲಿನೆಸ್ ಬಗ್ಗೆ ನಾವು ಏನ್ ಮಾಡಿದ್ದೇವೆ, ನಾವು ಫಸ್ಟ್ ಮಂತ್ ಅಲ್ಲಿ ನಾವು ಕಲ್ತ್ಕೊಂಡಿವಿ, ಜಾನ್ವರಿಯಲ್ಲಿ ನಾವು ಕಲ್ತ್ಕೊಂಡಿವಿ ಹೋಲಿನೆಸ್ ಬಗ್ಗೆ ಅನೇಕ ವಿಚಾರಗಳು. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರೊಟ್ಟಿಗೆ ನೀನು ನಡೆಯುವಾಗ ನಿನ್ನ ನಡಿಗೆ ಪರಿಶುದ್ಧವಾಗಿರ್ತದೆ, ನಿನ್ನ ಜೀವಿತ ಪರಿಶುದ್ಧವಾಗಿರ್ತದೆ. ನೀತಿವಂತಿಕೆ ಅಂದ್ರೆ ನೀನು ತೆಗೆದುಕೊಂಡೆ ನೀತಿವಂತಿಕೆ. ನೀನು ಎಲ್ಲೊಬ್ಬರಿಗೂ ಏನ್ ಮಾಡ್ತಿದ್ದೆ, ನೀತಿಯಿಂದ, ಒಂದು ಕೃಪೆಯಿಂದ ನೀನು ಅವ್ರನ್ನ ನೋಡ್ತಾ ಇದ್ದೆ, ಒಂದು ಕರುಣೆಯಿಂದ ನೋಡ್ತಾ ಇದ್ದೆ. ಆ ನೀತಿವಂತಿಕೆ ರೆಪ್ರೆಸೆಂಟ್ ಮಾಡುವುದೇನಂತಂದ್ರೆ ನೀನು ಹೇಗೆ ಇದ್ಯಾ ಎಂಬುದಾಗಿ. ಹಾಲೆಲೂಯ. ಯು ಆರ್, ನಿನ್ನಲ್ಲಿ ಯಾವುದೇ ರೀತಿಯಲ್ಲಿ ದೋಷ ಇಲ್ಲ, ನಿನ್ನಲ್ಲಿ ಯಾವುದೇ ರೀತಿಯಲ್ಲಿ ತಪ್ಪು ಇಲ್ಲ ಅಂತ ನೀತಿವಂತಿಕೆ ಹೇಳ್ತದಂತೆ. ಒಂದು ವೇಳೆ ಜಡ್ಜ್ ನಿನ್ ಮುಂದೆ ಯಾರಾದ್ರೂ ಬಂದ್ರೆ, ಹೂ ಹಿ ಇಸ್ ರೈಚಸ್ ಅಂತಂದ್ರೆ, ಹಿ ಹ್ಯಾಸ್ ನೋ ಅಥಾರಿಟಿ, ನೋ ಪವರ್ ಓವರ್ ಯು. ಹಾಲೆಲೂಯ. ಬಿಕಾಸ್ ದ ರೈಚಸ್ನೆಸ್ ಟೆಲ್ಸ್ ದಟ್ ಯು ಆರ್ ಕರೆಕ್ಟ್ ಎಂಬುದಾಗಿ. ಹಾಲೆಲೂಯ. ಅದಕ್ಕೆ ನಮ್ಮಲ್ಲಿ ರೈಚಸ್ನೆಸ್ ಇಲ್ಲ. ಒಂದು ವೇಳೆ ದೇವರು ಜಡ್ಜ್ಮೆಂಟ್ ಮಾಡೋಕೆ ನಿಂತ್ಕೊಂಡಾಗ ನೋಡ್ತಾರೆ, ನೀತಿವಂತಿಕೆ ನಿನ್ನ ಮೇಲೆ ಇಲ್ಲ. ಯೇಸು ಸ್ವಾಮಿ ಡೈರೆಕ್ಟ್ಲಿ ಯು ಆರ್ ಜಡ್ಜ್ ಫಾರ್ ವಾಟ್ ಎವರ್ ದ ಆಕ್ಟ್ ದಟ್ ಯು ಹ್ಯಾವ್ ಮೇಡ್ ಆನ್ ದಿಸ್ ಅರ್ತ್. ಬಟ್ when God the Father sees the righteousness of Jesus Christ, he says, he is my son, come. ಹಾಲೆಲೂಯ. ಅದಕ್ಕೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ರೈಚಸ್ನೆಸ್ ಟೆಲ್ಸ್ ದಟ್ ನೀನಲ್ಲಿ ಯಾವುದೇ ತಪ್ಪಿಲ್ಲ ಅಂತ. ಬಟ್ ಹೋಲಿನೆಸ್ ಏನಂತಂದ್ರೆ ನೀನ್ ಪರಿಶುದ್ಧವಾಗಿದ್ದೀಯ ಅಂತ. ಹಾಲೆಲೂಯ. ಹಾಲೆಲೂಯ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಹೋಲಿನೆಸ್ ನಲ್ಲಿ ನಾವು ಇರ್ತೇವೆ ಅಂತ. ಹಾಲೆಲೂಯ. ಹೋಲಿನೆಸ್ ವಿಲ್ ಮೇಕ್ ಯು ಲೈಕ್, ಏನಂತ ಹೇಳ್ಬೋದು ಅಂದ್ರೆ, ಯಾವುದೇ ನಿನ್ನಲ್ಲಿ ಏನಂತೆ ಈ ಲೋಕದ ವಿಚಾರಗಳ ಆಸೆಗಳು ನಿನ್ನಲ್ಲಿ ಬರದೇ ಇರುವ ರೀತಿಯಲ್ಲಿ ದೇವರೊಟ್ಟಿಗೆ ನೀನ್ ನಡೆಯಕ್ಕೆ ನೀನು ಶುರು ಮಾಡ್ತೀಯಾ. ಯಾವಾಗ ದೇವರೊಟ್ಟಿಗೆ ಏನಂತೆ ನೀನ್ ನಡೀತಾ ಇರುವಾಗ ನಿನ್ನ ಹೋಲಿನೆಸ್ ಅದು ಬರ್ತವೆ, ಅವಾಗ ನೀನ್ ಏನಾಗ್ತೀಯ ಅಂತೆ, ನೀನು ಹೋಲಿಯಾಗಿರ್ತೀಯ ಅಂತೆ. ಹಾಲೆಲೂಯ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ರೈಚಸ್ನೆಸ್ ರಿಸೀವ್ ಮಾಡಿಬಿಟ್ರಿ, ಹೋಲಿನೆಸ್ ನಲ್ಲಿ ನಾವೇನ್ ಮಾಡ್ತೇವೆ, ನಾವು ಸ್ಟ್ರಗಲ್ ಮಾಡ್ತೇವೆ. ದಟ್ ಈಸ್ ಯುವರ್ ಬ್ಯಾಟಲ್. ಹಾಲೆಲೂಯ. ಫಸ್ಟ್ ಬ್ಯಾಟಲ್ ನಿನ್ ಕೈಯಲ್ಲಿ ವಿನ್ ಮಾಡಕ್ಕಾಗಲ್ಲ, ಅದಕ್ಕೆ ದೇವರು ನಿನ್ ಕೈಯಲ್ಲಿ ಸೆಕೆಂಡ್ ಬ್ಯಾಟಲ್ ಕೊಡ್ತಾನೆ. ಫಸ್ಟ್ ಟಫೆಸ್ಟ್ ಬ್ಯಾಟಲ್ ದೇವರು ವಿನ್ ಮಾಡ್ಬಿಟ್ರು ಕ್ರಾಸ್ ಅಲ್ಲಿ. ಏನು ಅಂತಂದ್ರೆ, ಯು ಕೆನಾಟ್ ರಿಸೀವ್ ಗಾಡ್ಸ್ ರೈಚಸ್ನೆಸ್, God gave his righteousness. You cannot ಏನಂತ ಹೇಳ್ಬೋದು, earn righteousness, but God gave his righteousness. ನೀನ್ ನೀತಿವಂತಿಕೆನ ಸಂಪಾದನೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ನೀ ದೇವರ ನೀತಿವಂತಿಕೆನ ಸ್ವೀಕರಿಸೋದಕ್ಕೂ ಆಗೋಲ್ಲ. ಅದಕ್ಕೆ ಕ್ರೂಜೆ ಮುಖಾಂತರವಾಗಿ ಪ್ರಾಣ ಕೊಟ್ಟ ಮೇಲೆ ನೀತಿವಂತಿಕೆ ನೀನ್ ತಗೊಂಡಿದ್ಯಾ. ಇವಾಗ ನೀನ್ ನೀತಿವಂತಿಕೆಯಲ್ಲಿ ಇದೆಯಾ. ಫಸ್ಟ್ ಒಂದು ವಾರ್ ನಿನ್ ಗೆಲ್ಲಕ್ಕಾಗಲ್ಲ, ಸೆಕೆಂಡ್ ವಾರ್ ನೀನ್ ಗೆಲ್ಬೇಕು. ದಟ್ ಈಸ್ ಹೋಲಿನೆಸ್. ಹಾಲೆಲೂಯ. ಹಾಲೆಲೂಯ. ಹಾಗಾಗಿ ವಾಕ್ ವಿತ್ ಗಾಡ್ ಅಂತಂದ್ರೆ ಏನಂತೆ, ವಾಕ್ ಆಫ್ ಹೋಲಿನೆಸ್. ಹಾಲೆಲೂಯ. ಯಾಕೆ ನಡಿಬೇಕಂದ್ರೆ ರೈಚಸ್ ಆಗಿದ್ದೀವಿ, ಅದಕ್ಕೆ ನಡಿಬೇಕು. ಎರಡನೇದು ಯಾಕೆ ನಡಿಬೇಕಂದ್ರೆ ಪರಿಶುದ್ಧರಾಗಿ ಇರಬೇಕು. ಹಾಲೆಲೂಯ. ನಾನು ರೈಚಸ್ನೆಸ್ ನ ರಿಸೀವ್ ಮಾಡಿದ್ಮೇಲೆ ಐ ವಿಲ್ ಫಾಲ್. ಇಟ್ ಈಸ್ ದೇರ್. ಹಾಲೆಲೂಯ. ಈ ಲೋಕದ ವಿಚಾರಗಳಲ್ಲಿ ನಾವು ಬಿದ್ದು ಹೋಗುವುದು ನಾರ್ಮಲ್ ಆಗಿ ಕಾಮನ್ ಅಂತ ನಾವು ಹೇಳ್ಬೋದು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀನು ಎದ್ದು ನೀನ್ ಏನ್ ಮಾಡ್ಬೇಕಂತೆ, ನೀತಿವಂತಿಕೆಯನ್ನ ಹಾಕೊಳ್ಳೋದು ಮಾತ್ರ ಅಲ್ಲ, ಪರಿಶುದ್ಧತ್ವವನ್ನ ನೀನು ಧರಿಸಿಕೊಳ್ಬೇಕಂತ. ಹಾಲೆಲೂಯ. ಪರಿಶುದ್ಧತ್ವ ಧರಿಸಿಕೊಳ್ಬೇಕಂದ್ರೆ ಈ ಲೋಕದ ವಿಚಾರಗಳು, ಯು ಹ್ಯಾವ್ ಟು ಓವರ್ಕಮ್ ದ ಟೆಂಪ್ಟೇಷನ್. ಹಾಲೆಲೂಯ. ಜೀಸಸ್ ಫಾಸ್ಟೆಡ್ ಫಾರ್ 40 days, ಇಮಿಡಿಯೇಟ್ಲಿ ದ ಟೆಂಪ್ಟೇಷನ್ ಕೇಮ್. ಹಾಲೆಲೂಯ. ಯೇಸು ಸ್ವಾಮಿಗೆ ಟೆಂಪ್ಟೇಷನ್ ಬಿಟ್ಟಿಲ್ಲ ಅಂದ್ರೆ ನಮ್ಗೆ ಬಿಟ್ಬಿಡುತ್ತ. ಹಾಲೆಲೂಯ. ಆ ಟೆಂಪ್ಟೇಷನ್ ಓವರ್ಕಮ್ ಮಾಡಿದ ಮೇಲೆ ಅಲ್ಲಿ ಇದೆ ಪವರ್ ಆಫ್ ಗಾಡ್. ಹಾಲೆಲೂಯ. ಹಾಲೆಲೂಯ. ಈಗ ಅರ್ಥ ಮಾಡ್ಕೊಳ್ಳೋಣ, ವಾಕ್ ವಿತ್ ಗಾಡ್, ರೈಚಸ್ನೆಸ್ ಸಿಕ್ಕದು. ರೈಚಸ್ನೆಸ್ ನಲ್ಲಿ ನಾವು ವಾಕ್ ಮಾಡ್ತಾ ಇದ್ದೀವಿ. ಹೋಲಿನೆಸ್ ನಲ್ಲಿ ನಾವು ವಾಕ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಸ್ಟ್ರಗಲ್ಸ್. ದಟ್ ಈಸ್ ಅವರ್ ಚಾಲೆಂಜ್. ಹಾಲೆಲೂಯ. ಆ ಚಾಲೆಂಜ್ ನ ನೀನ್ ವಿನ್ ಮಾಡಿದ್ರೆ, ಆ ಚಾಲೆಂಜ್ ನೀನ್ ವಿನ್ ಮಾಡಿದ್ರೆ ದೇರ್ ಇಸ್ ಮೋರ್. ಹಾಲೆಲೂಯ. ಹಾಗಾಗಿ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 4ನೇ ವಚನ. ಈಗಿರಲು ಶರೀರ ಭಾವಕ್ಕೆ ಅನುಸಾರ
ಆಮೇನ್, ಹಾಲೆಲೂಯ. ನಾವು ಹೇಗೆ ನಡಿಬೇಕಂತೆ? ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು ಅಂತ. ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಶರೀರದಲ್ಲಿ ನಾವು ನಡೆಯುವುದು ಆದ್ರೆ, ಅಂದ್ರೆ ವಾಕ್ಯ ಏನ್ ಹೇಳ್ತದೆ, ಶರೀರ ಅಂತಂದ್ರೆ ಫ್ಲಶ್ ನಲ್ಲಿ ನಾವು ನಡೆಯುವುದಾದ್ರೆ ನಾವು ಧರ್ಮಶಾಸ್ತ್ರವನ್ನ ನಾವು ಕಂಪ್ಲೀಟ್ ಮಾಡೋದಿಲ್ಲ, ನಾವು ಕೈಯಲ್ಲಿ ಮಾಡಕ್ಕಾಗಲ್ಲ. ಧರ್ಮಶಾಸ್ತ್ರವನ್ನ ಕಂಪ್ಲೀಟ್ ಮಾಡಿದ್ದು ಯಾರು ಅಂದ್ರೆ ಜೀಸಸ್. ಹಾಲೆಲು ಯೇಸು ಸ್ವಾಮಿ ಧರ್ಮಶಾಸ್ತ್ರ ಎಲ್ಲವನ್ನ ತೀರಿಸಿದ ಮೇಲೆ ಏನಾದ್ರು ತೀರಿತು, ನಾವ್ ಇಟ್ ಈಸ್ ಫಿನಿಶ್ಡ್ ಅಂತ ಹೇಳಿ ಜೀಸಸ್ ಅವರು ಪ್ರಾಣನ ಕೊಟ್ರಲ್ಲ, ಆ ಫಿನಿಶ್ಡ್ ಅಂತ ಏನು ವಾಕ್ಯ ಹೇಳ್ತಾರಲ್ಲ, ಅದು ಏನಾಯ್ತಂತೆ, ಧರ್ಮಶಾಸ್ತ್ರ ತೀರಿತು. ಆದ್ರೆ ಆ ಧರ್ಮಶಾಸ್ತ್ರ ತೀರಿಯುವುದನ್ನ ನೀನು ನಡಿಬೇಕಂತಂದ್ರೆ ನೀನು ಅರ್ಥ ಮಾಡ್ಕೊಳ್ಬೇಕು, ನಿನ್ನಿಂದ ಅದಾಗ್ಲಿಲ್ಲ, ಬಟ್ ಜೀಸಸ್ ಇಂದ ಅದಾಯ್ತು. ಬಟ್ ಅದನ್ನ ನೀನ್ ರಿಸೀವ್ ಮಾಡಿದ್ಯಾ. ಹಾಲೆಲೂಯ, ಹಾಲೆಲೂಯ. ಅದಕ್ಕೇನಂತೆ, ಅದನ್ನ ನೀನ್ ರಿಸೀವ್ ಮಾಡ್ಬೇಕಂದ್ರೆ ಫ್ಲೆಶ್ ಅಲ್ಲಿ ರಿಸೀವ್ ಮಾಡಕ್ಕಾಗಲ್ಲ, ಸ್ಪಿರಿಟ್ ಅಲ್ಲಿ ರಿಸೀವ್ ಮಾಡಿದ್ಯಂತೆ. ಹಾಲೆಲೂಯ. ಅದನ್ನ ನೀನ್ ಸ್ಪಿರಿಟ್ ಅಲ್ಲಿ ರಿಸೀವ್ ಮಾಡಿರೋದ್ರಿಂದ ನೀನ್ ಸ್ಪಿರಿಟ್ ಅಲ್ಲಿ ವಾಕ್ ಮಾಡ್ಬೇಕಂತೆ. ಹಾಲೆಲೂಯ. ಏನಂತೆ? ಸ್ಪಿರಿಟ್ ಅಲ್ಲಿ ವಾಕ್ ಮಾಡ್ಬೇಕಂತೆ. ಒಂದ್ಸತಿ ಇಂಗ್ಲಿಷ್ ಅಲ್ಲಿ ಓದ್ಕೊಳ್ಳೋಣ. ರೋಮನ್ಸ್ 8:4. That the righteous requirement of the law might be fulfilled in us who do not walk according to the flesh but according to the spirit. Amen. Hallelujah. ಏನಂತೆ? righteousness requirement of the law might be fulfilled in us who walk not according to the flesh but according to the spirit. ಆತ್ಮದಲ್ಲಿ ನಾವು ನಡಿಬೇಕಂತೆ. ಹಾಲೆಲೂಯ. ಆತ್ಮದಲ್ಲಿ ನಾವು ನಡಿಬೇಕು ಅಂದ್ರೆ ಪವಿತ್ರಾತ್ಮನೊಟ್ಟಿಗೆ ನಾವು ನಡಿಬೇಕು. ಪವಿತ್ರಾತ್ಮನೊಟ್ಟಿಗೆ ನಾವು ನಡೀತಾ ಇದ್ದೀವಿ ಅಂದ್ರೆ ವಿ ಆರ್ ವಾಕಿಂಗ್ ವಿತ್ ಗಾಡ್. ಹಾಲೆಲೂಯ. ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಣ, ಏನಂತೆ, ನಾವು ಫ್ಲೆಶ್ ನಲ್ಲಿ ನಾವೇನು ಮಾಡಕ್ಕಾಗಲ್ಲ. ಫ್ಲೆಶ್ ನಲ್ಲಿ ವಿ ಕೆನಾಟ್ ವಾಕ್ ವಿತ್ ಗಾಡ್. ಫ್ಲೆಶ್ ನಲ್ಲಿ ವಿ ಕೆನಾಟ್ ಕಂಪ್ಲೀಟ್ ದ ರಿಕ್ವೈರ್ಮೆಂಟ್. ಬಟ್ ಇನ್ ದ ಸ್ಪಿರಿಟ್ ದ ಲಾ ಈಸ್ ಮೆಟ್. ಇನ್ ದ ಸ್ಪಿರಿಟ್, if you are walking in the spirit, the law is met. If you are walking in the spirit, you are walking with God. Hallelujah. The spirit does not give access to ಏನಂತ ಹೇಳ್ಬೋದು, the world access ಕೊಡಲ್ಲ. ಅದು go do that, go do this ಅಂತ ಸ್ಪಿರಿಟ್ ಹೇಳಲ್ಲ. ಸ್ಪಿರಿಟ್ ಆಲ್ವೇಸ್ ಸೇಸ್ ಏನಂತ ಹೇಳ್ಬಿಟ್ಟು, ಫಾಲೋ ಮೀ. Hallelujah. be like me. Hallelujah. look at me. ನನ್ನನ್ನು ನೋಡು. Hallelujah. ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಸ್ಪಿರಿಟ್, ಪವಿತ್ರಾತ್ಮ ನಮ್ಮನ್ನ ಹೇಗೆ ನಡೆಸ್ತಾರೋ ನಾವು ಹಾಗೆ ನಾವು ನಡೆಯುವಾಗ ಈ ಲೋಕದ ಆಸೆಗಳಿಗೆ ನಾವೇನಾಗಲ್ಲ ಅಂತೆ, ನಾವು ಬಿದ್ದು ಹೋಗೋದಿಲ್ಲ ಅಂತ. ವಿ ವಿಲ್ ನೋ ಲಾಂಗರ್ ಸಫರ್ ಏನಂತ ಹೇಳ್ಬೋದು ಇನ್ ದ ವರ್ಲ್ಡ್ಲಿ ಥಿಂಗ್ಸ್, ಬಟ್ ವಿ ವಿಲ್ ಬಿ ಏನಂತ ಹೇಳ್ಬೋದು ವಿಕ್ಟೋರಿಯಸ್ ಓವರ್ ದಟ್ ಅಂತ. ಹಾಲೆಲೂಯ. ಯಾವಾಗ ಫ್ಲೆಶ್ ಇರ್ತದೆ ವಿ ವಿಲ್ ಫಾಲ್, ಯಾವಾಗ ಸ್ಪಿರಿಟ್ ಇರ್ತದೆ ಇಟ್ ವಿಲ್ ಟೇಕ್ ಅಸ್ ಅಪ್ಪರ್ ಅಂತ. ಹಾಲೆಲೂಯ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, when Jesus was baptized he was full of the spirit and he was led to the wilderness for 40 days. He fasted and immediately 40 days ಆಗಿದ ತಕ್ಷಣ he was hunger. Immediately Satan came and tempted him telling that ಈ ಒಂದು ಕಲ್ಲನ್ನ ರೊಟ್ಟಿ ಆಗುವಂತೆ ಮಾಡು. Jesus spoke what the written word of God is. Hallelujah. Hallelujah. ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಟೆಂಪ್ಟೇಷನ್ ಜೀಸಸ್ಗೆ ಕೂಡ ಬಂದಿದೆ. ಜೀಸಸ್ ಟೆಂಪ್ಟೇಷನ್ ಏನ್ ಮಾಡಿದ್ರಂತೆ, ಓವರ್ಕಮ್ ಮಾಡಿದ್ರಂತೆ. ಹಾಲೆಲೂಯ. ಮೊದಲನೇದು ಲಾ ಮಾಡಕ್ಕಾಗ್ಲಿಲ್ಲ, ಲಾ ಜೀಸಸ್ ಮಾಡಿದ್ರು. ಇವಾಗ ನಾವು ಮಾಡಬೇಕಾಗಿರೋದೇನಂತೆ, ವಾಕ್ ಇನ್ ದ ಸ್ಪಿರಿಟ್. ಇಫ್ ಯು ಆರ್ ವಾಕ್ ಇನ್ ದ ಸ್ಪಿರಿಟ್ ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ಸ್ ಆಫ್ ದ ಫ್ಲೆಶ್. ಹಾಲೆಲೂಯ. ಇಫ್ ಯು ವಾಕ್ ಇನ್ ದ ಸ್ಪಿರಿಟ್ ಏನಂತ ಹೇಳ್ಬೋದು, ದ ಲಾ ಈಸ್ ಮೆಟ್. ಹಾಲೆಲೂಯ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಮಗೆ ಬರುವಂತ ಶೋಧೆಗಳನ್ನ ವಿ ಹ್ಯಾವ್ ಟು ವಿನ್, ವಿ ಹ್ಯಾವ್ ಟು ಕಾನ್ಕರ್. ಹಾಲೆಲೂಯ. ಹಾಗಾಗಿ ಸೆಕೆಂಡ್ ಪಾಯಿಂಟ್ ಏನಂತೆ, ವಾಕ್ ಆಫ್ ಹೋಲಿನೆಸ್. ನಾವು ಎರಡು ಪಾಯಿಂಟ್ಗಳನ್ನ ನಾವು ಕಲ್ತ್ಕೊಂಡ್ರೆ, ಮೊದಲನೇ ಪಾಯಿಂಟ್ ಏನಂತೆ, ವಾಕ್ ವಿತ್ ಗಾಡ್ ಈಸ್ ವಾಕ್ ಆಫ್ ರೈಚಸ್ನೆಸ್. ಸೆಕೆಂಡ್ ಪಾಯಿಂಟ್ ಈಸ್ ವಾಕ್ ವಿತ್ ಗಾಡ್ ಈಸ್ ವಾಕ್ ಆಫ್ ಹೋಲಿನೆಸ್ ಎಂಬುದಾಗಿ. ಈಗ ಥರ್ಡ್ ಪಾಯಿಂಟ್ ನಾವು ಇಂಪಾರ್ಟೆಂಟ್ ನಾವು ಕೇಳ್ಕೊಳ್ಳೋಣ, ವಾಕ್ ವಿತ್ ಗಾಡ್ ಈಸ್ ವಾಕ್ ಆಫ್ ಡಿವಿನಿಟಿ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯ. ಡಿವಿನಿಟಿ ಅಂತಂದ್ರೆ ಇಟ್ಸ್ ಎ ವೆರಿ ಬಿಗ್ ವರ್ಡ್ ಅಂತ ಹೇಳ್ಬೋದು. ಡಿವಿನಿಟಿ ಅಂತ ಹೇಳುವಾಗ ದೈವಿತ್ವವಾಗಿರುವಂತ ನಡೆಯಾಗಿರ್ತದೆ. ಇಟ್ ಆಲ್ಸೋ ರೆಪ್ರೆಸೆಂಟ್ಸ್ ದ ಗಾಡ್ ಹುಡ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋದು. ದೇವರ ದೈವತ್ವ ಕುರಿತಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಎಲ್ಲಾ ಲೋಕದ ವಿಚಾರಗಳಿಗೆ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಟ್ ಬಿಲಾಂಗ್ಸ್ ಟು ಗಾಡ್, ಇಟ್ ಬಿಲಾಂಗ್ಸ್ ಟು ಹೆವೆನ್. ಅದ್ರ ಕುರಿತಾಗಿ ಏನ್ ಮಾಡೋದ ಯೋಚನೆ ಮಾಡೋಕ್ಕೂ ಕೂಡ ನಾವು ಭಯ ಬೀಳ್ಬೇಕಂತೆ. ಆ ರೀತಿಯಲ್ಲಿ ವೆನ್ ಯು ವಾಕ್ ವಿತ್ ಗಾಡ್ ಯು ವಾಕ್ ಇನ್ ಡಿವಿನಿಟಿ ಅಂತೆ. ಹಾಲೆಲೂಯ. ದೈವತ್ವದಲ್ಲಿ ನೀನು ನಡೀತೀಯಂತೆ. ಯು ವಿಲ್ ಬಿ ಎ ಲಿವಿಂಗ್ ಪವರ್ ಆಫ್ ಗಾಡ್. ಯು ವಿಲ್ ಬೀಯಿಂಗ್ ಎ ಲಿವಿಂಗ್ ಎಕ್ಸಾಂಪಲ್ ಆಫ್ ಗಾಡ್ ಹುಡ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ದೇವರಿಗೆ ನೇರವಾಗಿ ಸಂಪರ್ಕ, ದೇವರಿಗೆ ನೇರವಾಗಿ ದೇವರಲ್ಲಿ ಜೀವಿಸುವಂತ ವ್ಯಕ್ತಿ ನೀನಾಗಿರ್ತೀನಿ. ಹಾಲೆಲೂಯ. ವಿಲ್ ಬಿ 100% ವಿತ್ ದ ಫುಲ್ ಆಫ್ ಪವರ್ ಆಫ್ ಗಾಡ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯ.
ಇಟ್ ಈಸ್ ಅ ನೆಕ್ಸ್ಟ್ ಲೆವೆಲ್ ಆಫ್ ಏನಂತ ಹೇಳ್ಬೋದು ಅಂಡರ್ಸ್ಟ್ಯಾಂಡಿಂಗ್. ಡಿವಿನಿಟಿ ಅಂತ ಹೇಳುವಾಗ ಸಂಪೂರ್ಣವಾದಂಥ ದೇವರಿಗೆ ನೀನು ಅವೈಲಬಲ್ ಆಗಿರ್ತೀಯ, ಸಂಪೂರ್ಣವಾಗಿ ದೇವರ ಕುರಿತಾಗಿ ತಿಳ್ಕೊಂಡಿರ್ತೀಯ. ವೇರ್ ಎವರ್ ಯು ಆರ್, ನೋ ಮ್ಯಾಟರ್ ಎಷ್ಟು ಒಂದು ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ಯು ವಿಲ್ ನೋ how God is working, what God is telling, what God's heart is ಎಂಬುದಾಗಿ. Hallelujah, hallelujah. Even in the midst of ಏನಂತ ಹೇಳ್ಬೋದು chaos, there you can understand what God is telling to me ಎಂಬುದಾಗಿ. Hallelujah. ದೇವರೊಟ್ಟಿಗೆ ನಿನ್ನ ನಡಿಗೆ ಹೇಗೆ ಅಂತ ಪರಿಶುದ್ಧವಾಗಿ ಮಾತ್ರ ಅಲ್ಲ, ನೀತಿವಂತಿಕೆಯಲ್ಲಿ ಮಾತ್ರ ಅಲ್ಲ, ದೈವತ್ವದಲ್ಲಿ ಮುಂದೆ ಹೋಗಬೇಕು. ಯಾವಾಗ ನೀನು ದೈವತ್ವದಲ್ಲಿ ನಿನ್ನ ದೇವರೊಂದಿಗೆ ನಿನ್ನ ನಡಿಗೆ ಇರ್ತದೆ, ವೇರ್ ಎವರ್ ಯು ಆರ್ ದೇರ್ ಈಸ್ ಏನಂತ ಹೇಳ್ಬೋದು ಹೆವನ್ಸ್ ಆರ್ಮಿ. Hallelujah, hallelujah. ಎಲಿಷನ ಪ್ರೊಟೆಕ್ಷನ್ಗೆ ಚಾರಿಯಟ್ಸ್ ಆಫ್ ಫೈರ್ ಇಳಿದು ಬಂದಿತ್ತಂತೆ. ಹಿ ವಾಕ್ಡ್ ಇನ್ ಡಿವಿನಿಟಿ. ಹಾಲೆಲೂಯಾ. ಎಲಿಷ ಎಲ್ಲೇ ಹೋದ್ರು ಕೂಡ, ಈವನ್ ಅಷ್ಟು ಜನ ಇರುವಾಗ ಕೂಡ ಏನಾಯ್ತಂತೆ, ಸಿರಿಯನ್ ಆರ್ಮಿ ಬಂದಾಗ ಕೂಡ ಅವನೇನ್ ಮಾಡ್ದೆ, ಎಲ್ಲೊಬ್ಬರ ಕಣ್ಣುಗಳನ್ನ ಕುರುಡರನ್ನಾಗಿ ಮಾಡ್ದಂತೆ, ಮತ್ತೆ ಅಲ್ಲಿಗೆ ಕರ್ಕೊಂಡ್ಬರ್ತಾನಂತೆ. ನೀನ್ ಡಿವಿನಿಟಿಯಲ್ಲಿ ವಾಕ್ ಮಾಡ್ತಾ ಇರುವಾಗ ಅರ್ಥ ಮಾಡ್ಕೊಳ್ಬೇಕು, ಯು ಆರ್ ವಾಕಿಂಗ್ ಇನ್ ದ ನೆಕ್ಸ್ಟ್ ಲೆವೆಲ್ ವಿತ್ ಗಾಡ್ ಅಂತ. ಹಾಲೆಲೂಯಾ, ಹಾಲೆಲೂಯಾ. ಯು ಆರ್ ನಾಟ್ ಓನ್ಲಿ ವಾಕಿಂಗ್ ಆಸ್ ಎ ಏನಂತ ಹೇಳ್ಬೋದು, ಒಂದು ರೈಚಸ್ನೆಸ್ ನಲ್ಲಿ ವಾಕ್ ಮಾಡೋದು, ಒಂದು ಹೋಲಿನೆಸ್ ನಲ್ಲಿ ವಾಕ್ ಮಾಡೋದು, ಇದೆಲ್ಲ ನಾರ್ಮಲ್ ಅಂತ ಅನ್ಕೊಳ್ತೀಯ. ಆದ್ರೆ ಡಿವಿನಿಟಿಯಲ್ಲಿ ವಾಕ್ ಮಾಡೋದು, ಯು ವಿಲ್ ಕಂಪ್ಲೀಟ್ ಗಾಡ್ ಇನ್ ಯೋರ್ ಲೈಫ್. ನಿನ್ನ ಜೀವಿತದಲ್ಲಿ ದೇವರ ಚಿತ್ತಗಳನ್ನ, ದೇವರ ಆಲೋಚನೆಗಳನ್ನ, ದೇವರ ಶಕ್ತಿಯನ್ನ, ದೇವರ ಇರುವಿಕೆಯನ್ನ ನೀನೇನ್ ಮಾಡ್ತಿದ್ದೆ, ಸಂಪೂರ್ಣತೆಯಾಗಿ ಸಂಪೂರ್ಣಗೊಳಿಸ್ತೀಯ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಲೆಲೂಯಾ. ದಿಸ್ ಥರ್ಡ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ರೈಚಸ್ನೆಸ್ ನಲ್ಲಿ ವಾಕ್ ಮಾಡಬಹುದು, ದೇವರ ಕೊಟ್ಟರು. ಹೋಲಿನೆಸ್ ನಲ್ಲಿ ವಾಕ್ ಮಾಡಬಹುದು, ನೀನ್ ಜಯ ತಗೊಳ್ತಾ ಇದೆಯಾ. ಇದನ್ನೆಲ್ಲ ನೀನು ಮಾಡಿದಾಗ ಡಿವಿನಿಟಿಯಲ್ಲಿ ನೀನು ವಾಕ್ ಮಾಡ್ತೀಯಂತೆ, ದೈವತ್ವದಲ್ಲಿ ನೀನು ವಾಕ್ ಮಾಡ್ತೀಯಂತೆ. ದೈವತ್ವದಲ್ಲಿ ವಾಕ್ ಮಾಡುವಂಥವ್ರು ದೇವರ ಪವರ್ ನಲ್ಲಿ ವಾಕ್ ಮಾಡುವಂಥವರಾಗಿದ್ದಾರೆ, ದೇವರ ಬಲ ಶಕ್ತಿಯನ್ನ ಅವರು ಪ್ರದರ್ಶನ ಮಾಡುವಂಥವರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಣ, ವಾಕ್ ಇನ್ ಡಿವಿನಿಟಿ ಅಂದ್ರೆ ಒಂದ್ ಕಡೆ ಯಾರೋ ಒಬ್ರು ಕೂತ್ಕೊಂಡು ಅವ್ರ ಕೈಲಿ ಏನ್ ಮಾಡಕ್ ಆಗ್ತಲ್ಲ. ಜಸ್ಟ್ ಇಮ್ಯಾಜಿನ್, ನೀನ್ ಅಲ್ಲಿ ಇದೆಯಾ, ನೀನೇನ್ ಮಾಡ್ತೀಯ? ವಾಟ್ ಜೀಸಸ್ is going to do. Hallelujah. ಎರಡು ಆಪ್ಷನ್ಸ್ ನಾವು ಇಡಬಹುದು. ಒಂದು ಹೆಲ್ಪ್ಲೆಸ್ ಆಗಿರುವಂತ ವ್ಯಕ್ತಿ, ಅವನ ಕೈ ಇಲ್ಲ ಕಾಲಿಲ್ಲ, ಅಲ್ಲಿ ಕುಂತಿದ್ದಾನೆ. ಜಸ್ಟ್ ಅನ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿ ನೀನಿರುವಾಗ ಏನ್ ಮಾಡ್ತೀಯಾ, ಅಲ್ಲಿ ಜೀಸಸ್ ಇರುವಾಗ ಏನ್ ಮಾಡ್ತಾರೆ? Hallelujah. ವೆನ್ ಯು ಆರ್ ವಾಕಿಂಗ್ ಇನ್ ಡಿವಿನಿಟಿ, ಅಲ್ಲಿ ನೀನ್ ಇರುವಾಗಲೂ ಕೂಡ ಜೀಸಸ್ ಅಲ್ಲಿ ಇದ್ದಾರೆ. ಯು ಆರ್ ವಾಕಿಂಗ್ ವಿತ್ ಗಾಡ್. Hallelujah, hallelujah. Wherever you are, you take an access that Jesus is here. Hallelujah. Whomever you are speaking, you are walking in divinity ಅಂತ ಹೇಳುವಾಗ Jesus is going to speak, you are not speaking it. Hallelujah. ನೀನು ಎದ್ದೇಳುವಂಥದ್ದು, ಕೂತ್ಕೊಳ್ಳುವಂಥದ್ದು, ನಡೆಯುವಂಥದ್ದು, ಮಾತಾಡುವಂಥದ್ದು, ಮಾಡುವ ಪ್ರತಿ ಒಂದೊಂದು ಕಾರ್ಯಗಳು ಇಟ್ ವಿಲ್ ಡೈರೆಕ್ಟ್ಲಿ ಎಫೆಕ್ಟ್ ಅಂತ. Hallelujah. Because you are not there. Jesus is present. ಅದಕ್ಕೆ ಪಾಲ್ ಆ ಒಂದು ವರ್ಡ್ ಅನ್ನ ಎಷ್ಟು ತಗೊಂಡು ಹೋಗ್ತಾರೆ ಅಂತಂದ್ರೆ, ಗಲಾಟಿಯನ್ಸ್ 2:20 ಹೇಳ್ತಾರೆ, ನೋ ಲಾಂಗರ್ ಐ ಲಿವ್, ನೋ ಲಾಂಗರ್ ಐ ಲಿವ್, ಇಟ್ಸ್ ನಾಟ್ ಮೀ, I have crucified myself on the cross. That Jesus lives in me ಅಂತ. Hallelujah. ಇನ್ನು ಜೀವಿಸುವುದು ನಾನಲ್ಲ, ನನ್ನ ಒಳಗಡೆ ಕ್ರಿಸ್ತನು ಜೀವಿಸುತ್ತಾನೆ, ನನ್ನನ್ನು ನನ್ನ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ ಎಂಬುದಾಗಿ. Hallelujah. Walk in divinity ಅಂತಂದ್ರೆ no longer you are there, God is there. Hallelujah, hallelujah. Wherever you go, wherever you stand, wherever you speak, you are going to speak on behalf of God. Hallelujah. That is a walk of divinity ಅಂತ. Hallelujah. It's a very big word. ಅದನ್ನ ಯಾರು ಕೂಡ ಈ ಲೋಕದಂತವ್ರು ನಾನು ದೈವತ್ವದಲ್ಲಿ ನಡೀತೀನಿ ಅಂತ ಹೇಳಕ್ ಆಗೋದಿಲ್ಲ. ಇಟ್ಸ್ ಅ ವೆರಿ ಬಿಗ್ ವರ್ಡ್. ಹಾಗಾಗಿ ನಾವು ಅನ್ಕೊಳ್ಬೇಕು, ಅದನ್ನ ನಾನು ಮಾಡ್ಬೇಕಂದ್ರೆ ನಾನು ಎಷ್ಟು ಮಟ್ಟಿಗೆ ನಾನು ದೇವರೊಟ್ಟಿಗೆ ನಾನು ನಡಿಬೇಕು, ಅನ್ಯೋನ್ಯತೆಯಲ್ಲಿ ನಾನು ಇರಬೇಕು. Hallelujah. ಈ ಎಲ್ಲಾ ವರ್ಡ್ಗಳನ್ನ ಕ್ರಾಸ್ ಮಾಡಿದಂತ ಏನೋಕ್ನ ದೇವರು ಕರ್ತ್ಕೊಂಡ್ರಲ್ಲ, ಹೌ ಮಚ್ his faith was in God, how much does he pleased God. ದೇವರ ವಾಕ್ಯ ಹೇಳ್ತದೆ Hebrews 11:5 ಅಲ್ಲಿ, before he was taken away there is a testimony that he pleased God ಅಂತ. Hallelujah. ಆತನು ದೇವರು ಒಯ್ಯಲ್ಪಡುವುದಕ್ಕಿಂತ ಮುಂಚೆ ಆತನು ದೇವರನ್ನ ಏನ್ ಮಾಡಿದಂತೆ ಮೆಚ್ಚಿಸನು ಎಂಬುದಕ್ಕೆ ಸಾಕ್ಷಿ ಉಂಟು ಎಂಬುದಾಗಿ ಹೇಳ್ತದೆ. Hallelujah. What is after divinity? Hallelujah, hallelujah. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ಡಿವಿನಿಟಿನೇ ನಮ್ಗೆ ಇಷ್ಟು ಒಂದು ದೊಡ್ಡ ಒಂದು ವರ್ಡ್ ಆಗಿದೆ, ಒಂದು ಪವರ್ಫುಲ್ ವರ್ಡ್ ಆಗಿದೆ, ಒಂದು ಯೂನಿಕ್ ವರ್ಡ್ ಆಗಿದೆ. ನಾವು ನೋಡ್ಕೊಂಡ್ರಿ, ರೈಚಸ್ನೆಸ್ ನೋಡಿದ್ರಿ, ಹೋಲಿನೆಸ್ ನೋಡಿದ್ರಿ, ಡಿವಿನಿಟಿ ದಟ್ ಇಸ್ ವಿ ಕ್ಯಾನಾಟ್ ಗೋ ನಿಯರ್, ವಿ ಕ್ಯಾನಾಟ್ ಮ್ಯಾಚ್. ಗಾಡ್ಹುಡ್. Hallelujah. ಗಾಡ್ಹುಡ್ ಅಂತ ಅಂದ್ರೆ ದೇವರಿಗೆ ಸಂಬಂಧಪಡುವಂಥವ್ರು. Hallelujah, hallelujah. ಹಾಗಾಗಿ ಈ ಒಂದು ವಾಕ್ಯ ನಾವು ಏನು ಅರ್ಥ ಮಾಡ್ಕೊಂಡಿದ್ದೇವೆ, ಡಿವಿನಿಟಿ, ಇಟ್ಸ್ ವೆರಿ 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 ಇಂಪಾರ್ಟೆಂಟ್. Hallelujah. ನೆಕ್ಸ್ಟ್ ವೀಕ್ ನಾವು ಹೌ ಶುಡ್ ವಿ ವಾಕ್ ವಿತ್ ಗಾಡ್ ಎಂಬುದಾಗಿ ಕಲಿಯೋಣ. ಲಾಸ್ಟ್ ವೀಕ್ ವಾಕಿಂಗ್
ವಿತ್ ಗಾಡ್ ಇನ್ ಫುಲ್ನೆಸ್ ಎಂಬುದಾಗಿ ಈ ಟಾಪಿಕ್ ನಾವು ಕಲಿಯಕ್ಕೆ ಹೋಗೋಣ. ಬಿಕಾಸ್ ದಿಸ್ ಇಸ್ ಹೌ ಗಾಡ್ ಇಸ್ ಟೇಕಿಂಗ್ ಅಸ್ ಟು ದ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ಲಿ, ವಾಕಿಂಗ್ ಇನ್ ಡಿವಿನಿಟಿ ಮಸ್ಟ್ ಬಿ ಅವರ್ ಪ್ರಿಯಾರಿಟಿ. ಹಾಲೆಲೂಯಾ. ಫೋಕಸ್ ಮಾಡ್ರಿ. ಡಿವಿನಿಟಿ ಅಂತಂದರೆ ಏನೂ ಅಲ್ಲ, ನೀನು ಎಲ್ಲಿ ನಿಂತ್ಕೊಂಡಿದ್ಯಾ ಅಲ್ಲಿ ಯೇಸು ಸ್ವಾಮಿ ನಿಂತಿದ್ದಾರೆ ಅಂತ. ನೀನು ಯಾರ ಹತ್ರ ಮಾತಾಡ್ತಾ ಇದೆಯಾ, ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ ಅಂತ. ನೋ ಲಾಂಗರ್ ಯು ಆರ್ ದೇರ್, ಜೀಸಸ್ ಇಸ್ ದೇರ್. ವಾಕಿಂಗ್ ವಿತ್ ಗಾಡ್, ವಾಕ್ ಆಫ್ ಡಿವಿನಿಟಿ ಅಂತ ಅಂದ್ರೆ ವಾಟ್ ವುಡ್ ಜೀಸಸ್ ಡೂ ಇನ್ ದಟ್ ಸಿಚುವೇಶನ್? ಯು ಆರ್ ಗೋಯಿಂಗ್ ಟು ಡೂ ಇನ್ ದಟ್ ಸಿಚುವೇಶನ್. ದಟ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಮೇಕ್ ಗಾಡ್ ಅವೈಲಬಲ್ ಥ್ರೂ ಯು ಇನ್ ದಟ್ ಸಿಚುವೇಶನ್, ಇನ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಏನೇ ಇರ್ಬೋದು, ವೇರ್ ಎವರ್ ಯು ಆರ್, ಗಾಡ್ ಇಸ್ ದೇರ್ ಅಂತ. That is what divinity is. Hallelujah. Walk of divinity. Hallelujah. Making God available to other people, making God available to everyone, making God available to your family, making God available to yourself. Hallelujah. When you walk in divinity, you have that compassion, you have that joy, you have that peace, you have that relax. ಎಲ್ಲ ಅರ್ಥದಂತಹ ಆರಾಮಾಗಿರ್ತದೆ. You enjoy the company of God. Hallelujah. Hallelujah. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ, ನಮಗೆ ಈ ಲೋಕದಲ್ಲಿ ಏನಾಗಲ್ಲ ಅಂತ ಯಾವುದು ವಿಚಾರಗಳು ಬೇಡ. ಐ ಡೋಂಟ್ ನೀಡ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್, ಬಟ್ ಐ ನೀಡ್ ದ ಫೆಲೋಶಿಪ್ ವಿತ್ ಗಾಡ್. ಐ ನೀಡ್ ದ ವಾಕ್ ವಿತ್ ಗಾಡ್. ಹಾಲೆಲೂಯಾ. ಹಾಲೆಲೂಯಾ. ಹಳೆ ಕಾಲದಲ್ಲಿ ಒಂದ್ ಕಡೆ ಟೆಲಿಫೋನ್ ಇರ್ತಾ ಇತ್ತು. ಯಾರಿಗಾದ್ರೂ ಫೋನ್ ಬಂದ್ರೆ, ಇಡೀ ಊರವ್ರದ್ದು ಫೋನ್ ಬಂದ್ರೆ ಆ ಮನೆ ಹತ್ರ ಬಂದು ಆ ಫೋನಲ್ಲಿ ಮಾತಾಡಿ ಹೋಗ್ತಾ ಇದ್ರು ಬಿಟ್ಟು. ಇವಾಗ ಏನಾಗಿದೆ, ಎಲ್ಲರ ಜೋಬಲ್ಲಿ ಮೊಬೈಲ್ ಬಂದಿದೆ. ದಿಸ್ ಈಸ್ ಎನ್ ಎಕ್ಸಾಂಪಲ್. ನಾವು ಅರ್ಥ ಮಾಡ್ಕೊಳ್ಬೇಕು. ಅವಾಗಿನ ಕಾಲದಲ್ಲಿ ದೇವ್ರನ್ನ ನೋಡ್ಬೇಕಂದ್ರೆ ಟೆಂಪಲ್ಗೆ ಹೋಗ್ತಾ ಇದ್ರು, ಸ್ಯಾಕ್ರಿಫೈಸ್ ಕೊಡ್ತಾ ಇದ್ರು, ಮತ್ತೆ ಏನಾಯ್ತು, ಅವ್ರ ಪಾಪ ಕ್ಷಮಾಪಣೆ ತಗೊಂಡು ಬರ್ತಾ ಇದ್ರು. ಆದ್ರೆ ಇವಾಗ ಏನಾಗಿದೆ, ಯೇಸು ಸ್ವಾಮಿ ಮುಖಾಂತರ ನಮ್ಮ ಒಳಗಡೆ ತನ್ನ ಆತ್ಮವನ್ನು ಎಲ್ಲೊಬ್ಬರ ಮೇಲೆ ಆತ್ಮವನ್ನು ಸುರಿಸಿದ್ದಾರೆ. ವಿ ಹ್ಯಾವ್ ಡೈರೆಕ್ಟ್ ಆಕ್ಸೆಸ್ ಟು ಗಾಡ್. ಹಾಲೆಲೂಯಾ. ಹಾಲೆಲೂಯಾ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಇನ್ಮೇಲೆಯಿಂದ ಏನ್ ಮಾಡೋದಿಲ್ಲ ಅಂತೆ. ಇನ್ಮೇಲೆಯಿಂದ ನಾನು ಹೋಗಿ ಸ್ಯಾಕ್ರಿಫೈಸ್ ಮಾಡೋದು ಬೇಡ, ಸ್ಟ್ರಗಲ್ ಮಾಡೋದು ಬೇಡ. ವಾಕಿಂಗ್ ಇನ್ ಡಿವಿನಿಟಿ ಇಸ್ ವಾಕಿಂಗ್ ಇನ್ ದ ಪವರ್ ಆಫ್ ಗಾಡ್. ಹಾಲೆಲೂಯಾ. ಹಾಲೆಲೂಯಾ. ಹಾಗಾಗಿ ಯು ಹ್ಯಾವ್ ಆಲ್ರೆಡಿ ಡೈರೆಕ್ಟ್ ಆಕ್ಸೆಸ್ ಟು ಗಾಡ್. Directly direct access to God. Go shut the room of your door and say, Lord, I want to see you. Lord, I want to pray you. ದೇವರು ದರ್ಶನ ಕೊಡುವವರೆಗೂ ಪ್ರಾರ್ಥಿಸ್ರಿ, 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 ಪ್ರಾರ್ಥಿಸ್ರಿ. Our God is a living God. Hallelujah. Our God is a faithful God. Hallelujah. ನಮ್ಮ ದೇವರು ಹಂಗೆ ಸುಮ್ಮನೆ ಬಿಟ್ಬಿಡುವಂಥವ್ರಲ್ಲ. ನೀನೊಂದು ಪ್ರಾರ್ಥನೆ ಮಾಡಿದ್ಯಾ ಅಂದ್ರೆ ನೀನು ಮರ್ತೋದ್ರು ಆ ಪ್ರಾರ್ಥನೆಗೆ ಉತ್ತರ ತಗೊಂಡು ಬಂದು ಕೊಡ್ತಾರೆ. ಹಾಲೆಲೂಯಾ. ಹಾಲೆಲೂಯಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ವಾಕಿಂಗ್ ಇನ್ ಡಿವಿನಿಟಿ ಅಂತ ಹೇಳ್ಬಿಟ್ಟು ನಾವೇನ್ ಕಲ್ತ್ಕೊಂಡಿದ್ದೇವೆ, ದಟ್ ಈಸ್ ಇನ್ ಗಾಡ್ ಹುಡ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯಾ. ನಾನು ನಂಬ್ತೇನೆ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನೆಕ್ಸ್ಟ್ ವೀಕ್ ನಾವು ಇದನ್ನ ವಾಕ್ಯವನ್ನ, ಈ ಒಂದು ಟಾಪಿಕ್ ಅನ್ನ ಹೌ ಟು ವಾಕ್ ವಿತ್ ಗಾಡ್, ಅಂಡ್ ಲಾಸ್ಟ್ ವೀಕ್ ಅಲ್ಲಿ ವಾಕ್ ವಿತ್ ಗಾಡ್ ಇನ್ ಫುಲ್ನೆಸ್ ಎಂಬುದಾಗಿ ನಾವು ವಾಕ್ಯವನ್ನ ನಾವು ಕಲ್ತ್ಕೊಂಡು ಹೋಗೋಣ. ನಾನು ನಂಬ್ತೇನೆ ವಾಕ್ಯಗಳು ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವಿರುವಂತ ಸ್ಥಳಗಳು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರ ಅದ್ಭುತವಾಗಿ ನಮ್ಮ ಕೂಡ ಮಾತಾಡೋದಕ್ಕಾಗಿ ಸ್ತೋತ್ರ ತಂದೆ. ಅನೇಕ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕಾಗಿ ಸ್ತೋತ್ರ ಅಪ್ಪ ದೇವರೇ. ಅಪ್ಪ, ವಾಕ್ ಆಫ್ ರೈಚಸ್ನೆಸ್, ವಾಕ್ ಆಫ್ ಹೋಲಿನೆಸ್, ವಾಕ್ ಆಫ್ ಡಿವಿನಿಟಿ ಎಂಬುದಾಗಿ ನೀವು ಕಳಿಸ್ಕೊಟ್ಟಿದ್ದೀರಾ. ಲಾರ್ಡ್ ಬ್ಲೆಸ್ ದಿಸ್ ವರ್ಡ್ಸ್ ಆಫ್ ಫಾದರ್, ಲಾರ್ಡ್ ಜೀಸಸ್. ಡಿವಿನಿಟಿ ವರ್ಡ್ ದೇವರೇ ನಮ್ಮಲ್ಲಿ ಅನೇಕ ಒಂದು ಕಾರ್ಯಗಳನ್ನ ಮಾಡಲಿ. ವೇರ್ ಎವರ್ ವಿ ಆರ್, ವಿ ಶುಡ್ ನಾಟ್ ಬಿ ದೇರ್, ಯು ಶುಡ್ ಬಿ ದೇರ್ ಲಾರ್ಡ್. ವೇರ್ ಎವರ್ ವಿ ಆರ್ ಲಾರ್ಡ್ ಜೀಸಸ್, ವಿ ಶುಡ್ ರೆಪ್ರೆಸೆಂಟ್ ಯು ಲಾರ್ಡ್. ದೇರ್ ಶುಡ್ ಯು ಬಿ ಪ್ರೆಸೆಂಟ್ ಲಾರ್ಡ್. ನೀನ್ ಅಲ್ಲಿ ದೇವರ ಸ್ವಾಮ್ಯಪ್ಪ, ಕರ್ತನ ಸ್ವಾಮ್ಯಪ್ಪ ನೀನ್ ಇರಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರು ಯಾರ್ಯಾರು ಈ ವಾಕ್ಯವನ್ನು ನೋಡಿದರೆ ಹೇರಳವಾಗಿ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.